ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 68 ಚೀಲ ರಾಗಿ ವಶ. ಮಧುಗಿರಿ ಪಟ್ಟಣದ ಬೆಂಕಿಪುರದಲ್ಲಿ ಕಟ್ಟಡವೊಂದರಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 68 ಚೀಲ ರಾಗಿಯನ್ನು ತಹಶೀಲ್ದಾರ್ ಶ್ರೀನಿವಾಸ್ ಸಮ್ಮುಖದಲ್ಲಿ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ. ಪಡಿತರ ರಾಗಿಯನ್ನು ಖರೀದಿಸಿ ಅಕ್ರಮವಾಗಿ ಸಂಗ್ರಹ ಮಾಡಿದ್ದ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಕೇಶ್ ಮತ್ತು ಲಾರಿ ಚಾಲಕ ಗಿರೀಶ್ ಎಂಬುವರ ವಿರುದ್ಧ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸ್ಥಳಕ್ಕೆ ಸಿಪಿಐ ಹನುಮಂತರಾಯಪ್ಪ, ಆಹಾರ ಶಿರಸ್ತೇದಾರ್ ಸುಜಾತ, ಆಹಾರ ನಿರೀಕ್ಷಕ ನಸರುದ್ದೀನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಾಗಿಯನ್ನು ವಶಪಡಿಸಿಕೊಂಡಿದ್ದಾರೆ. ಈಗೇನೋ ಕಂಪ್ಲೇಂಟ್ ಬಂದಿದೆ, ಫುಡ್ಡಿಂದು ಗಾಡಿ ಎತ್ತಿ ಅಂತ ಕರ್ಕೊಂಡೋದ್ರು ಸರ್ ನನ್ನ ಇನ್ಸ್ಪೆಕ್ಟರ್ನ ಜೊತೆಗೆ. ಅವರು ಬೆಂಕಿಪುರ 8ನೇ ವಾರ್ಡು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದ ಬಿಲ್ಡಿಂಗಲ್ಲಿ ಅಕ್ರಮವಾಗಿ ನಮ್ಮ PDS ರಾಗಿ ಸ್ಟಾಕ್ ಇಟ್ಟಿದ್ದಾರೆ, ಅದನ್ನು ರೈಡ್ ಮಾಡಬೇಕು ಅಂತ ಕರ್ಕೊಂಡೋಗಿ ಕೆಳಗಿಳಿಸಿ ಎಲ್ಲ ಓದಿ ಸರ್ ಎಲ್ಲರೂ. ಅದು ಸತ್ಯ ಆಗಿತ್ತು, ಅಲ್ಲಿ ರಾಗಿ ಸ್ಟಾಕ್ ಇತ್ತು ಮತ್ತು ಮುಂದೊಂದು ಗಾಡಿ ಅಶೋಕಲ್ಲೇನ್ ಗಾಡಿ ಇತ್ತು, ಅದರಲ್ಲೂ ರಾಗಿ ಪ್ಲಾಸ್ಟಿಕ್ ಚೀಲದಲ್ಲೂ ಇದ್ವು. ಆಮೇಲೆ ಅಲ್ಲಿ ವಿಚಾರಣೆ ಮಾಡಿದ್ವಿ. ಅಲ್ಲಿ ರಾಕೇಶ ಬಿನ್ನು ಗೋವಿಂದರಾಜು ಅಂತೇಳಿ KR ಎಕ್ಸ್ಟೆನ್ಷನ್ ಮಧುಗಿರಿ ನಿವಾಸಿ, ಅವರು ಅಲ್ಲಿ ಜಾಗದಲ್ಲಿದ್ದರು. ಗಿರೀಶ ಅಂತ ಹೇಳ್ಬಿಟ್ಟು ಗಾಡಿ ಡ್ರೈವರ್ ಅವರು ಇದ್ದರು, ಅಲ್ಲಿ ಇಬ್ಬರು ಸಿಕ್ಕಿದ್ರು. ಅವ್ರನ್ನ ರಾಕೇಶ್ ಅವ್ರನ್ನ ಕೇಳಿದ್ದಕ್ಕೆ ಇದೆಲ್ಲಿ ತಪ್ಪ ರಾಗಿ ಅನ್ನೋದಕ್ಕೆ ಹಿಂಗೆ ಪಡಿತರ ಕಾರ್ಡ್ಗಾರಿಂದ ತಗೊಂಡಿದ್ದೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತು ಅವ್ರು ಹೇಳಿದ ಮಹಜರು ಮಾಡಿಕೊಂಡು ಸ್ಟೇಟ್ಮೆಂಟ್ ತಗೊಂಡು ನಾವು ಒಳಗಡೆದು ಸ್ಟಾಕ್ ರಾಗಿ ಎಣಿಕೆ ಮಾಡಿ ಎಲ್ಲ ಇದು ಮಾಡಬೇಕಾದ್ರೆ ಈ ಹೊರಗಡೆ ನಿಲ್ಲಿಸಿದ ಕ್ಯಾಂಟರ್ ಗಾಡಿ ಅವನು ಗಿರೀಶ ಅನ್ನೋನು ಫಸ್ಟು ಗಾಡಿದು ಮಾಡ್ಕೊಂಡ್ವಿ ನಾವು ಪಂಚನಾಮೆನ. ಅದನ್ನು ಮಾಡ್ಕೊಂಡು ಒಳಗಡೆ ಹೋಗೋ ಅಷ್ಟೊತ್ತಿಗೆ ಒಳಗಡೆ ಹೋಗಿ ಅಲ್ಲಿ ಮಾಡಬೇಕಾದ್ರೆ ಇವ್ನು ಗಾಡಿಯವನು ಹೋಗ್ಬಿಟ್ಟ, ಸೌಂಡಾಗಿ ಮತ್ತು ಹೊರಗೆ ಬಂದು ನಿಲ್ಸಪ್ಪ ಎಲ್ಲಿ ಹೋಗ್ತಿದ್ಯಾ ಅನ್ನೋ ಅವ್ನು ನಿಲ್ಲಿಸ್ದಂಗೆ ಹೋದ. ಮತ್ತು ಫೋನ್ ನಂಬರ್ ಇತ್ತು, ನಾವು ಪಂಚನಾಮೆಯಲ್ಲಿ ಒಂದು ಫೋನ್ ನಂಬರ್ ಎಲ್ಲ ತೊಗೊಂಡಿದ್ವಿ, ಅಡ್ರೆಸ್ ಎಲ್ಲ ಇತ್ತು. ಫೋನ್ ಮಾಡಿದ್ರೂ ಇಲ್ಲ, ಅವನು ಫಸ್ಟು ರಿಸೀವ್ ಮಾಡಲಿಲ್ಲ, ಆಮೇಲೆ ರಿಸೀವ್ ಮಾಡಿದೆ. ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು ಅವನಿಗೆ, ರಿಸೀವ್ ಮಾಡಿ ಇಲ್ಲ ನಾನು ಅಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಅಂದ. ಮತ್ತು ಅದೆಲ್ಲ ಆದಮೇಲೆ ಇಲ್ಲಿ ಒಳಗಡೆಲ್ಲ ಸ್ಟಾಕು 62 ಚೀಲ ಇತ್ತು ಸರ್. 56 ಚೀಲ ಗನ್ನಿ ಬ್ಯಾಗಲ್ಲಿ ಗೋಣಿ ಚೀಲದಲ್ಲಿತ್ತು, 6 ಚೀಲ ಪ್ಲಾಸ್ಟಿಕ್ ಚೀಲದಲ್ಲಿತ್ತು. ಅದನ್ನೆಲ್ಲ ನಾವು ಒಂದು ಪ್ರೈವೇಟ್ ವೆಹಿಕಲ್ ತೊಗೊಂಡು ಅದರಲ್ಲಿ ಲೋಡ್ ಮಾಡಿಕೊಂಡು ಸ್ಟೇಷನಿಗೆ ತೊಗೊಂಬಂದ್ಕೊಟ್ಟು ಎನ್ಕ್ವೈರಿಗೆ ಸಾಹೇಬರಿಗೆ SI ಸಾಹೇಬರಿಗೆ ಇದು ಮಾಡಿದ್ವಿ, ನಾವು ಕಂಪ್ಲೇಂಟ್ ಕೊಟ್ಟು. ಅವರು ಅದನ್ನು ಕಂಪ್ಲೇಂಟ್ ದಾಖಲಿಸ್ಕೊಂಡು ಈಗ ತನಿಖೆ ಮಾಡ್ತಾಯಿದ್ದಾರೆ.